ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಜ್ ರೆಸಿಪೀಸ್ ಬೈ ಚೇತನ ಚಾನಲ್ಗೆ ಸ್ವಾಗತ. ಸುಮಾರು ದಿನಗಳಿಂದ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ ನಾನು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಉಳಿದಿರುವಂಥ ಆಲೂಗಡ್ಡೆ ಪಲ್ಯದಿಂದ ಪೊಟ್ಯಾಟೊ ಚೀಸ್ ಬಾಲ್ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಿಗ್ಗೆ ಮಸಾಲೆ ದೋಸೆ ಮಾಡಿದ್ದೆ, ಅದರ ಪಲ್ಯ ಉಳಿದಿತ್ತು, ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ 2 ಬೇಯಿಸಿದ ಆಲೂಗಡ್ಡೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೇನೆ. ನಿಮಗೆ ಬೇಕಾದರೆ ನೀವು ಹಸಿಮೆಣಸಿನಕಾಯಿಯನ್ನು, ಶುಂಠಿಯನ್ನು ಆ್ಯಡ್ ಮಾಡಬಹುದು. ಮೊದಲು ಆಲೂಗಡ್ಡೆಯನ್ನು ಗ್ರೇಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಆಮೇಲೆ 3 ಚೀಸ್ ಸ್ಲೈಸನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಯಾವುದೇ ಚೀಸನ್ನು ನಾವು ಇಲ್ಲಿ ಉಪಯೋಗಿಸಬಹುದು. ನಾನಿಲ್ಲಿ ಚೀಸನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ಆಮೇಲೆ ಇದೆಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಉಂಡೆ ಮಾಡಿ, ಇವಾಗ ಮಾಡಿರುವ ಉಂಡೆಯನ್ನು ಮೈದಾ ಹಿಟ್ಟಿನ ಡಿಪ್ಪಲ್ಲಿ ಮುಳುಗಿಸಬೇಕು. ಇದರಿಂದಾಗಿ ಬೈಂಡಿಂಗ್ ಚೆನ್ನಾಗಿ ಬರ್ತದೆ. ಮೈದಾ ಹಿಟ್ಟಿನ ಡಿಪ್ಪನ್ನು ತಯಾರಿಸಲಿಕ್ಕೆ ನಾನು 1 ಗ್ಲಾಸ್ ನೀರಿಗೆ 2 ಚಮಚದಷ್ಟು ಮೈದಾವನ್ನು ಹಾಕಿ ಚೆನ್ನಾಗಿ ಲಂಪ್ಸ್ ಬರದ ಹಾಗೆ ಮಿಕ್ಸ್ ಮಾಡಿಕೊಂಡೆ. ಹೊರಗಿನ ಲೇಯರ್ ಕ್ರಿಸ್ಪಿ ಬರಲಿಕ್ಕೋಸ್ಕರ ನಾನು ಇಲ್ಲಿ ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ರವೆಯನ್ನು ಬೇಕಾದರೂ ಯೂಸ್ ಮಾಡಬಹುದು. ನಾವು ಮಾಡಿರುವಂತಹ ಉಂಡೆ ಸಂಪೂರ್ಣವಾಗಿ ಬ್ರೆಡ್ ಕ್ರಮ್ಸಿಂದ ಕವರ್ ಆಗುವ ಹಾಗೆ ಮಾಡಬೇಕು. ನಾನಿಲ್ಲಿ ಎಣ್ಣೆಯನ್ನು ಕಾಯಲು ಬಿಟ್ಟಿದ್ದೇನೆ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದೇ ಉಂಡೆಯನ್ನು ನಿಧಾನಕ್ಕೆ ಬಿಡಬೇಕು. ಬೆಂಕಿ ಮಧ್ಯಮ ಉರಿಯಲಿರಲಿ. ಬಣ್ಣ ಚೇಂಜ್ ಆದಮೇಲೆ ಹಾಗೆ ಉಂಡೆಗಳನ್ನು ಎಣ್ಣೆಯಲ್ಲಿ ಮಗುಚಿಬಿಡಿ. 5 ನಿಮಿಷಗಳ ಕಾಲ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ಯಾಕಂದರೆ ನಾವು ಆಲೂಗಡ್ಡೆಯನ್ನು ಕೂಡ ಆಲ್ರೆಡಿ ಬೇಯಿಸಿದ್ದೇವೆ. ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ. ಇದರ ಬಣ್ಣ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗೆದುಬಿಡಿ. ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಇದು ಎಣ್ಣೆ ಅಂಶ ಜಾಸ್ತಿ ಹೀರ್ಕೊಂಡಿರ್ತದೆ. ಹಾಗಾಗಿ ಟಿಶ್ಯೂವನ್ನು ಬಳಕೆ ಮಾಡಿ. ಇದರಿಂದಾಗಿ ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಅದನ್ನು ಹೀರಿಕೊಳ್ತದೆ. ಸಂಜೆಯ ಚಹಾ ಅಥವಾ ಕಾಫಿಗೊಂದು ಒಳ್ಳೆಯ ಸುಲಭವಾದಂಥ ಸ್ನ್ಯಾಕ್ ರೆಡಿಯಾಗಿದೆ. ಖಂಡಿತವಾಗಿಯೂ ಇದು ಮಕ್ಕಳಿಗೂ ದೊಡ್ಡವರಿಗೂ ತುಂಬ ಇಷ್ಟವಾಗುವಂಥ ಸ್ನ್ಯಾಕ್. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.